ಪ್ರೀತಿ ಸಿಕ್ಕಾಗಿನಿಂದ ಆ ಪ್ರೀತಿನೇ ನನಗೆ ಪ್ರಪಂಚ. ಇನ್ನೇನು ಸಿಕ್ಕರೆ ಈ ಪ್ರಪಂಚನೇ ಸ್ವರ್ಗ ಕಡೆ. ಸ್ನೇಹಿತರೆ, ಪ್ರಿವ್ಯೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಈಗ ವಿಡಿಯೋ ಟ್ಯುಟೋರಿಯಲ್ ನೋಡೋಣ. ಸ್ನೇಹಿತರೆ, ಪ್ರಿವ್ಯೂ ವಿಡಿಯೋ, ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ಸ್ ಲಿಂಕ್ಸ್ನ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಇಟ್ಟಿದ್ದೀನಿ. ನೀವು ಅವುಗಳನ್ನು ಎಲೈಟ್ಮೋಷನ್ ಆ್ಯಪಿಗೆ ಇಂಪೋರ್ಟ್ ಮಾಡಿಕೊಳ್ಳಿ. ನಂತರ ಆ್ಯಪ್ ಓಪನ್ ಮಾಡಿ, ಪ್ರಾಜೆಕ್ಟ್ಸ್ ಕ್ಲಿಕ್ ಮಾಡಿ. ಸೊ ಈ ಥರ ಶೇಕ್ ಎಫೆಕ್ಟ್ ಆ್ಯಂಡ್ ಬೀಟ್ ಮಾರ್ಕ್ ಡಿಸ್ಪ್ಲೇ ಆಗುತ್ತೆ ಇಂಪೋರ್ಟ್ ಆದಮೇಲೆ. ಸೊ ಮೊದಲು ನಾವು ಬೀಟ್ ಮಾರ್ಕ್ ಓಪನ್ ಮಾಡೋಣ. ಸೊ ಬೀಟ್ ಮಾರ್ಕ್ ಓಪನ್ ಮಾಡಿ ಈ ಥರ. ಸೊ ಬೀಟ್ ಮಾರ್ಕ್ ಓಪನ್ ಮಾಡಿದ್ರೆ ಫಸ್ಟ್ ಇದು ಡೈಲಾಗ್ ಇರುತ್ತೆ. ಸೊ ಲಿರಿಕ್ಸ್ ಇರುತ್ತೆ. ಸೊ ಇಲ್ಲಿ ಈ ಲಿರಿಕ್ ಮೇಲೆ ಡೂಪ್ಲಿಕೇಟ್ ಲಿರಿಕ್, ಅದೇ ಸೇಮ್ ಲಿರಿಕ್ನ ಮಾಡಿದ್ದೀನಿ ಡೂಪ್ಲಿಕೇಟು. ಸೊ ಎರಡು ಲಿರಿಕ್ಸ್ ಕೂಡ ಸೇಮು. ನೀವೇನಾದರೂ ಚೇಂಜ್ ಮಾಡೋದಿದ್ರೆ ಕೂಡ ಈ ಥರ ಚೇಂಜ್ ಮಾಡಿ ಮತ್ತು ಕೆಳಗೆ ಕೂಡ ಅದೇ ಸೇಮ್ ಟೆಕ್ಸ್ಟ್ನ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಟೆಕ್ಸ್ಟ್ ಫಾಂಟ್ಸ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ನೀವು ಎಲೈಟ್ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡಿಕೊಳ್ಳಿ. ಸೊ ಕೆಳಗೆ ನೀನು ಈ ಥರ ಇಮೋಜಿ ಫಾಂಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಈ ಫಾಂಟ್ ಬೇಕಿಲ್ಲ, ನೀವು ಡೈರೆಕ್ಟಾಗಿ ಇಂಪೋರ್ಟ್ ಆದಮೇಲೆ ಡೈರೆಕ್ಟಾಗಿ ಬರುತ್ತೆ. ಈ ಫಾಂಟ್ ಏನು ಬೇಕಿಲ್ಲ, ಈ ಇಂತಹ ಒಂದು ಇಮೇಜ್ ಫಾಂಟ್ಸು. ಸೊ ನಿಮಗೆ ಮೇಲಿರೋ ಈ ಟೆಕ್ಸ್ಟ್ ಫಾಂಟ್ಸ್ ಮಾತ್ರ ನಿಮಗೆ ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ, ನೀವು ಆ್ಯಡ್ ಮಾಡ್ಕೊಳ್ಳಿ. ಕೆಳಗಿರೋದು ಆಟೋಮೆಟಿಕ್ ಅದು ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಇಲ್ಲಿಂದ ಬಂದುಬಿಟ್ಟು 8 to 17 ಮಿಲಿ ಸೆಕೆಂಡ್ಸ್ ಹತ್ರ ಬಂದುಬಿಟ್ಟು ಫೋಟೋಸ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೀವು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಮೀಡಿಯಾ ಒಳಗೆ ಹೋಗಿ ನೀವು ಯಾರು ಫೋಟೋಸ್ ಹಾಕಿ ಮಾಡಬೇಕಂತ ಅಂದ್ಕೊಂಡಿರೋ ಅವ್ರ ಫೋಟೋಸು ಆ್ಯಡ್ ಮಾಡಬೇಕಾಗುತ್ತೆ ಒನ್ ಬೈ ಒನ್, ಬೀಟ್ ಮಾರ್ಕು. ಸೊ ಈ ವಿಡಿಯೋ ಬಂದುಬಿಟ್ಟು ಲವರ್ಸ್ಗೆ ಅಪ್ಲೈ ಆಗುತ್ತೆ. ಸೊ ನೀವು ಒಂದು ಹುಡುಗಿ ಫೋಟೋ ಅಥವಾ ಒಂದು ಹೀರೋಯಿನ್ ಫೋಟೋ ಹಾಕಿ ವಿಡಿಯೋ ಮಾಡ್ಬೋದು. ಸೊ ಫಸ್ಟು ನಾನು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಸೊ ಒಂದು ಫೋಟೋ ತೋರಿಸ್ತೀನಿ ಆ್ಯಡ್ ಮಾಡೋದು ಹೆಂಗೆ ಅಂತ. ಸೊ ಯಾವುದೋ ಒಂದು ಫೋಟೋ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಹಿಂಗೆ ಕ್ಲಿಕ್ ಮಾಡಿಕೊಂಡು ಮೇಲೆ 3 ಡಾಟ್ಸ್ ಕ್ಲಿಕ್ ಮಾಡಿ, ಇಲ್ಲಿರೋ 3 ಡಾಟ್ಸ್ ಕ್ಲಿಕ್ ಮಾಡಿ. ಸೊ 4th ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ, ಫಿಟ್ ಕಾಂಪೋಸಿಷನ್ ಏರಿಯಾ ಅಂತ. ಹಿಂಗೆ ಕ್ಲಿಕ್ ಮಾಡಿದ್ರೆ ಫಿಫ್ತ್ ಆಪ್ಷನ್ ಕ್ಲಿಕ್ ಮಾಡಬೇಕು, ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ. ಸೊ ಹೀಗೆ ಫಿಲ್ ಆಗುತ್ತೆ. ಆಮೇಲೆ ಈ ಎಕ್ಸ್ಟ್ರಾ ಪಾರ್ಟ್ನ ನೀವು 14 ಮಿಲಿ ಸೆಕೆಂಡ್ಸ್ ಬೀಟ್ ಮಾರ್ಕ್ ಇದೆಲ್ಲ ಅಲ್ಲಿ ಫೋಟೋ ಕ್ಲಿಕ್ ಮಾಡಿ ಈ ಆಪ್ಷನ್ನ ಕ್ಲಿಕ್ ಮಾಡಿ ಕಟ್ ಮಾಡಬೇಕು ಈ ಥರ. ಸೊ ಈ ಥರ ಬೀಟ್ ಮಾರ್ಕ್ ಎಲ್ಲ ಫೋಟೋಸ್ ಆ್ಯಡ್ ಮಾಡ್ಕೊಂಡು ಎಂಡಿಂಗ್ವರೆಗೆ ಉಳಿದಿರೋ ಪಾರ್ಟ್ನ ಕಟ್ ಮಾಡಿಕೊಂಡು ಈ ಥರ ಆ್ಯಡ್ ಮಾಡ್ಕೊಳ್ಳಿ ಎಂಡಿಂಗ್ವರೆಗೆ ಎಲ್ಲ ಫೋಟೋಸ್ನ. ಸೊ ನಾನು ಕ್ಲಿಕ್ ಮಾಡಿ ನಾನು ಆಲ್ರೆಡಿ 17 ಫೋಟೋಸ್ನ ಕಾಪಿ ಮಾಡ್ಕೊಂಡಿದ್ದೆ. ಸೊ ಇವನ್ನೆಲ್ಲ ನಾನು ಆಟೋಮೆಟಿಕ್ ಈಗ ಪೇಸ್ಟ್ ಮಾಡಿದೆ. ಸೊ ನೀವಾದರೆ 1 by 1 ಆ್ಯಡ್ ಮಾಡಿಕೊಂಡು ಎಂಡಿಂಗ್ವರೆಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಬಂದುಬಿಟ್ಟು ಈ ಫಸ್ಟ್ ಫೋಟೋಸ್ಗೆ ಸೊ ಯಾವ್ಯಾವ ಫೋಟೋಸ್ಗೆ ಯಾವ್ಯಾವ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಬೇಕಂತ ನಾನು ಫೋಟೋಸ್ ಕೆಳಗೆ ಕ್ಯೂಸ್ ಕೊಟ್ಟಿನಿ. ಸೊ ನಂಬರ್ 1, ನಂಬರ್ 2, ನಂಬರ್ 1, ನಂಬರ್ 2, ನಂಬರ್ 1, ನಂಬರ್ 2, 1 3 4 3 4 3 ಹೀಗೆ ಈ ಸೀಕ್ವೆನ್ಸ್ ಇರುತ್ತೆ. ಈ ಕ್ಲೂಸ್ನ ನೀವು ನೋಡಿಕೊಂಡು ಮೇಲಿರೋ ಫೋಟೋಸ್ಗೆ ನೀವು ಆ್ಯಡ್ ಮಾಡಿರೋ ಫೋಟೋಸ್ಗೆ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಾವು ನಂಬರ್ 1 ಇಲ್ಲಿದೆ 1. ಸೊ ಈ ಎಫೆಕ್ಟ್ನ ನಾವು ಯಾವ ಫೋಟೋಸ್ಗೆ ಹೇಗೆ ಹಾಕೋದಂತ ಈಗ ನೋಡೋಣ. ಸೊ ಮೊದಲಿಗೆ ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಶೇಕ್ ಎಫೆಕ್ಟಲ್ಲಿ ನಾನು ಟೋಟಲಿ 4 ಇಮೇಜಸ್ ಕೊಡ್ತೀನಿ. ಸೊ 4 ಶೇಕ್ ಎಫೆಕ್ಟ್ ಇಮೇಜಸ್ಸು.
1 2 3 4 ಕೆಳಗೆ ಕ್ಲೂಸ್ ಕೂಡ ಇದೆ. ಆಮೇಲೆ ಕೆಳಗೆ ಸಿ ಸಿ ಎಫೆಕ್ಟ್ ಇದೆ. ಮೊದಲು ನಾವು ಈ ಫಸ್ಟ್ ಫೋಟೋ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿ ಸೊ ಎಫೆಕ್ಟ್ಸ್ ಒಳಗೆ ಹೋಗಿ ಇಲ್ಲಿ ಕೆಳಗೆ 3 ಡಾಟ್ಸ್ ಇದೆ ಅಲ್ವಾ, 3 ಚಿಕ್ಕಿ ಕ್ಲಿಕ್ ಮಾಡಿ ಸೊ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಬೇಕು, ಕಾಪಿ ಆಲ್ ಎಫೆಕ್ಟ್ಸ್ ಅಂತ. ಈ ಆಪ್ಷನ್ ಕ್ಲಿಕ್ ಮಾಡಿ ಬ್ಯಾಕ್ ಬಂದುಬಿಟ್ರಿ. ಬ್ಯಾಕ್ ಬಂದುಬಿಟ್ಟು ಬೀಟ್ಮಾರ್ಕ್ ಓಪನ್ ಮಾಡಿ ಇಲ್ಲಿದೆ ನೋಡಿ, ಕ್ಲೂಸ್ ನೋಡ್ಕೊಂಡು 1 ಇದೆ ಅಲ್ವಾ, 1 ಆ 1 ಇರೋ ಕ್ಲೂ ಮೇಲೆ ಇರೋ ಫೋಟೋಸ್ಗೆಲ್ಲ ನೀವು ಪೇಸ್ಟ್ ಮಾಡಬೇಕು. ಸೊ ಫೋಟೋ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಒಳಗೆ ಹೋಗಿ ಈ 3 ಡಾಟ್ಸ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಕ್ಲಿಕ್ ಮಾಡಿದ್ರೆ ಎಫೆಕ್ಟು ಪೇಸ್ಟ್ ಆಗುತ್ತೆ ಈಗ ಈ ಥರ. ಸೊ ಈ ಥರ ಮತ್ತೆ ಇಲ್ಲಿ 1 ಈ ಫೋಟೋಗೆ. ನೆಕ್ಸ್ಟ್ ಎಲ್ಲಿದೆ 1 ಕೆಳಗೆ ಕ್ಲೂಸಿಗೆ ನೋಡ್ಕೊಂಡು ಈಗ 1 ಇಲ್ಲಿದೆ. ಸೊ ಈ ಫೋಟೋಗೆ ಮತ್ತೆ ಈ ಫೋಟೋ ಕೂಡ ಸೇಮ್ ಎಫೆಕ್ಟು ಈ ಥರ ಪೇಸ್ಟ್ ಮಾಡಬೇಕು, ಕಾಪಿ ಮಾಡ್ಕೊಂಡು ಅಲ್ಲಿಂದ. ಸೊ ಮತ್ತೆ 1 ಇಲ್ಲಿವರೆಗೆ ಈ ಫೋಟೋವರೆಗೆ ಟೋಟಲಿ 4 ಫೋಟೋಸ್ಗೆ ಫಸ್ಟ್ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಸೊ ನಂತರ ಬಂದುಬಿಟ್ಟು ಸೆಕೆಂಡ್ ಫೋಟೋ ಇದಿಲ್ಲಿದೆ ನೋಡಿ. ಈ ಫಸ್ಟ್ ಇಲ್ಲಿದೆಲ್ಲ ಸ್ಮಾಲ್ ಫೋಟೋಸ್ಗೆ ಈ ಸ್ಮಾಲ್ 2 ಫೋಟೋಸ್ಗೆ ಕೂಡ ಯಾವ ಎಫೆಕ್ಟ್ ಪೇಸ್ಟ್ ಮಾಡಬೇಕಂದ್ರೆ ಸೆಕೆಂಡ್ ಎಫೆಕ್ಟ್ನ ನಾವು ಪೇಸ್ಟ್ ಮಾಡಬೇಕು. ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಸೆಕೆಂಡ್ ಶೇಕ್ ಎಫೆಕ್ಟ್ ಇದೆಲ್ಲ ನೋಡಿ, ಲೂಸ್ ಇದೆ ಸೆಕೆಂಡ್. ಸೊ ಫೋಟೋ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಒಳಗೆ ಹೋಗಿ ಈ 3 ಚಿಕ್ಕ ಕ್ಲಿಕ್ ಮಾಡಿ 3 ಡಾಟ್ಸ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಪಿ ಎಫೆಕ್ಟ್ಸ್ ಇರುತ್ತಲ್ಲ, ಫಸ್ಟ್ ಆಪ್ಷನ್ ಕಾಪಿ ಎಫೆಕ್ಟ್ಸು ಅದನ್ನು ಕ್ಲಿಕ್ ಮಾಡಿರಿ. ಸೊ ಎಫೆಕ್ಟ್ಸ್ ಕಾಪಿ ಆಗುತ್ತೆ. ಬ್ಯಾಕ್ ಬಂದುಬಿಟ್ಟು ಮತ್ತೆ ಬೀಟ್ಮಾರ್ಕ್ ಓಪನ್ ಮಾಡಿ ಸೊ ಈ ಥರ ಈ ಸ್ಮಾಲ್ ಇಮೇಜಸ್ಗೆ 2 ಇಮೇಜಸ್ಗೆ ನೀವು ಎಫೆಕ್ಟ್ಸ್ ಒಳಗೆ ಹೋಗಿ ಈ 3 ಚಿಕ್ಕಿ ಕ್ಲಿಕ್ ಮಾಡಿ 3 ಡಾಟ್ಸ್ನ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಈ ಆಪ್ಷನ್ನ ಕ್ಲಿಕ್ ಮಾಡಿದರೆ ಸೊ ಪೇಸ್ಟ್ ಆಗುತ್ತೆ. ಇದೇ ಥರ ಈ ಫೋಟೋ ಕೂಡ ಪೇಸ್ಟ್ ಮಾಡಬೇಕು. ಬಟ್ ಇಲ್ಲಿ ಏನು ಚೇಂಜ್ ಇದೆ ಅಂತಂದರೆ ಈ ಫೋಟೋಗೆ ಮತ್ತು ಈ ಫೋಟೋಗೆ ಸೊ ಈ ಫೋಟೋ ಈ ಥರ ಬರುತ್ತೆ ಪ್ಲೇಸ್ಮೆಂಟು. ಬಟ್ ನಾವು ಈ ಫೋಟೋನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಫೋಟೋನ ಕ್ಲಿಕ್ ಮಾಡಿರಿ, ಸೆಕೆಂಡ್ ಫೋಟೋನ ಸ್ಮಾಲ್ ಫೋಟೋನ ಮೇಲೆ ಇದು ಡಿಲೀಟ್ ಬಾಕ್ಸ್ ಇದೆ ಅಲ್ವಾ, ಅದರ ಪಕ್ಕದಲ್ಲಿ 3 ಡಾಟ್ಸ್ ಇದೆ ಅಲ್ವಾ, 3 ಡಾಟ್ಸು ಅದು ಕ್ಲಿಕ್ ಮಾಡಿರಿ 3 ಡಾಟ್ಸ್ನ. ಸೊ ಕೆಳಗೆ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಫ್ಲಿಪ್ ಹಾರಿಜಾಂಟಲಿ ಅಂತ, ಅದನ್ನು ಕ್ಲಿಕ್ ಮಾಡಿರಿ. ಸೊ ಈ ಥರ ಫಸ್ಟ್ ಫೋಟೋಗೆ ಆ ಫೋಟೋಗೆ ಎಫೆಕ್ಟು ಆಪೋಸಿಟ್ ಬರುತ್ತೆ. ಅದಕ್ಕೆ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಎಫೆಕ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಥರ ಮಾಡಿದೆ. ಸೊ ನೀವು ಕೂಡ ಈ ಥರ ಮಾಡಿ. ಸೊ ಎಫೆಕ್ಟ್ಸ್ ಮಾತ್ರ ಸೇಮು, ಎಫೆಕ್ಟ್ಸ್ ಪೇಸ್ಟ್ ಮಾಡಿ. ಆ ಫೋಟೋ ಕೂಡ ಸೇಮು, ಎಫೆಕ್ಟ್ಸ್ ಪೇಸ್ಟ್ ಮಾಡಿ. ಬಟ್ ಸೆಕೆಂಡ್ ಫೋಟೋಗೆ ಏನು ಮಾಡಬೇಕಂತಂದರೆ 3 ಡಾಟ್ಸ್ ಕ್ಲಿಕ್ ಮಾಡಿ ಮೇಲೆ ಫ್ಲಿಪ್ ಹಾರಿಜಾಂಟಲಿ ಅಂತ ಐತಲ್ಲ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಇದೇ ಥರ ಈ 2 ಫೋಟೋಸ್ ಕೂಡ ಅಪ್ಲೈ ಮಾಡಬೇಕು. ಈ ಫೋಟೋ ಎಫೆಕ್ಟ್ಸ್ ಸೇಮು ಬಟ್ ಸ್ವಲ್ಪ ಚೇಂಜು. ಸೊ 3 ಡಾಟ್ಸ್ ಕ್ಲಿಕ್ ಮಾಡಿ ಫ್ಲಿಪ್ ಹಾರಿಜಾಂಟಲಿ ಕ್ಲಿಕ್ ಮಾಡಿದ್ರೆ ಈ ಥರ ಉಲ್ಟೆ ಬರುತ್ತೆ ಫೋಟೋ. ಸೊ ಎಫೆಕ್ಟು ಆಪೋಸಿಟ್ ಆಗುತ್ತೆ, ಫಸ್ಟ್ ಅದಕ್ಕೆ ಸೆಕೆಂಡ್ ಅದಕ್ಕೆ. ಸೊ ಇದು ಮುಗೀತು. ಸೊ ಈಗ ಥರ್ಡ್ ಫೋರ್ತ್ ಶೇಕ್ ಎಫೆಕ್ಟ್ನ ಉಳಿದಿರೋ ಈ ಫೋಟೋಸ್ಗೆ ಆ್ಯಡ್ ಮಾಡಬೇಕು. ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಇಲ್ಲಿದೆಲ್ಲ ನೋಡಿ ಥರ್ಡ್ ಮತ್ತು ಫೋರ್ತ್ ಶೇಕ್ ಎಫೆಕ್ಟ್ ಫೋಟೋಸು. ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಒಳಗಡೆ ಹೋಗಿ ಸೊ 3 ಡಾಟ್ಸ್ ಕ್ಲಿಕ್ ಮಾಡಿ ನೀವು ಕಾಪಿ ಆಲ್ ಎಫೆಕ್ಟ್ಸ್ ಆಪ್ಷನ್ನ ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ನ. ಸೊ ಈ ಥರ ಎಫೆಕ್ಟ್ಸ್ನ ಆಲ್ ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದುಬಿಡ್ರಿ. ಬೀಟ್ಮಾರ್ಕ್ ಓಪನ್ ಮಾಡಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫೋಟೋಸ್ ಎಫೆಕ್ಟ್ಸು ಈ ಫೋಟೋಯಿಂದ. ಸೊ ಥರ್ಡ್ ಅಂತಿದೆ ಅಲ್ಲ ಕ್ಲೂ ಕೆಳಗೆ ಥರ್ಡ್. ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಒಳಗೆ ಹೋಗಿ ಈ 3 ಚಿಕ್ಕಿ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಸೊ ಮತ್ತೆ ಈ ಫೋಟೋಗೆ ಥರ್ಡ್. ಸೊ ಈ ಥರ ಫೋಟೋಸ್ಗೆ ಶೇಕ್ ಎಫೆಕ್ಟ್ನ ಕಾಪಿ ಮಾಡಬೇಕು. ಸೊ ಲಾಸ್ಟ್ ಒನ್ ಕೂಡ ಥರ್ಡ್. ಸೊ ಉಳಿದಿರೋ ಈ ಫೋಟೋಸ್ಗೆ ಸ್ಮಾರ್ಟ್ 2 ಫೋಟೋಸ್ಗೆ ನಾವು
ಫೋರ್ತ್ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಸೊ ಬ್ಯಾಕ್ ಬಂದುಬಿಟ್ಟು ಮತ್ತೆ ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಫೋರ್ತ್ ಇದೆಲ್ಲ ಫೋರ್ತ್ ಎಫೆಕ್ಟ್, ಫೋರ್ತ್ ಫೋಟೋ. ಸೊ ಕ್ಲಿಕ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಒಳಗೆ ಹೋಗಿ ಇಲ್ಲಿ 3 ಡಾಟ್ಸ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಇದೆ ಅಲ್ವಾ, ಆ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಬ್ಯಾಕ್ ಬಂದುಬಿಡ್ರಿ, ಬೀಟ್ ಮಾರ್ಕ್ ಓಪನ್ ಮಾಡಿ. ಲಾಸ್ಟ್ 2 ಫೋಟೋಸ್ ಇದೆ ಅಲ್ವಾ, ಸೊ ಕೆಳಗೆ ಫೋರ್ತ್ ಅಂತ ಇರುತ್ತೆ ನೋಡಿ, ಫೋರ್ತ್ ಶೇಕ್ ಎಫೆಕ್ಟ್ ಈ 2 ಫೋಟೋಸ್ಗೆ ಸೇಮ್ ಅಪ್ಲೈ ಮಾಡಬೇಕು. ಎಫೆಕ್ಟ್ಸ್ ಒಳಗೆ ಹೋಗಿ 3 ಡಾಟ್ಸ್ ಕ್ಲಿಕ್ ಮಾಡಿ ಕೆಳಗೆ ಪೇಸ್ಟ್ ಎಫೆಕ್ಟ್ ಆಪ್ಷನ್ ಇದೆ ಅಲ್ವಾ, ಕ್ಲಿಕ್ ಮಾಡಿ. ಸೊ ಪೇಸ್ಟ್ ಆಗುತ್ತೆ ಈ ಥರ. ಜಸ್ಟ್ ನೀವು ಶೇಕ್ ಎಫೆಕ್ಟಲ್ಲಿರೋ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಂದು ನೀವು ಆ್ಯಡ್ ಮಾಡಿರೋ ಫೋಟೋಸ್ಗೆ ಪೇಸ್ಟ್ ಮಾಡಬೇಕು ಈ ಥರ. ಸೊ ಲಾಸ್ಟ್ ಈ 2 ಫೋಟೋಸ್ ಕೂಡ ಸೇಮ್ ಎಫೆಕ್ಟ್ ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ಈ ಥರ ಎಂಡಿಂಗ್ವರೆಗೆ ಎಲ್ಲ ಫೋಟೋಸ್ಗೆ ಕೆಳಗೆ ಕ್ಲೋಸ್ ನೋಡಿಕೊಂಡು ನೀವು ಶೇಕ್ ಎಫೆಕ್ಟಲ್ಲಿ ಕೊಟ್ಟಿರೋ ಫೋಟೋಸ್ ಇರೋ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಷ್ಟೇ. ಸೊ ಕೊನೆಯದಾಗಿ ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಇಲ್ಲಿ ನೋಡಿ, ನಾನು ಕೆಳಗೆ ಒಂದು 7 ಲೇಯರ್ಸ್ ಕೊಟ್ಟಿದ್ದೀನಿ, ಅದು CC ಎಫೆಕ್ಟು. ಸೊ ಇಲ್ಲಿ ಬ್ಲ್ಯಾಕ್ ಇದೆ ಅಲ್ವಾ, ನಂಬರ್ 1 ಕೆಳಗೆ 01 ಕೆಳಗೆ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದ್ರ ಕೆಳಗೆ ಮತ್ತೊಂದು ಲೇಯರ್ನ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ತಾ ಹೋದರೆ ಟೋಟಲಿ 7 ಲೇಯರ್ಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ಈ ಸಿಂಬಲ್ನ ಕ್ಲಿಕ್ ಮಾಡಿ, ಇಲ್ಲಿ ಫೋರ್ತ್ ಆಪ್ಷನ್ ಇದೆ ಅಲ್ವಾ, ಕಾಪಿ 7 ಲೇಯರ್ಸ್ ಅಂತ, ಆ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಆ 7 ಲೇಯರ್ಸ್ನ ಕಾಪಿ ಮಾಡ್ಕೊಂಡು ಬ್ಯಾಕ್ ಬರ್ರಿ, ಬೀಟ್ ಮಾರ್ಕ್ ಓಪನ್ ಮಾಡಿ. ಇಲ್ಲಿ ಫೋಟೋಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಅಲ್ವಾ. ಸೊ 8:17 milliseconds ಅಲ್ಲಿ ಈ ಸಿಂಬಲ್ನ ಕ್ಲಿಕ್ ಮಾಡಿ ಪೇಸ್ಟ್ 7 ಲೇಯರ್ಸ್ ಅಂತಿದೆ ಅಲ್ವಾ. ಸೊ ಹಿಂಗೆ ಕ್ಲಿಕ್ ಮಾಡಿದ್ರೆ 7 ಲೇಯರ್ಸಲ್ಲಿ ಪೇಸ್ಟ್ ಆಗುತ್ತೆ. ಸೊ ಎಂಡಿಂಗ್ವರೆಗೆ ಇದ್ದಾವೆ ಇವು 7 ಲೇಯರ್ಸು. ಸೊ ಫೈನಲಿ ನೀವೇನು ಮಾಡ್ಬೇಕಂದ್ರೆ ಸ್ಪೋರ್ಟ್ಸ್ ಸಿಂಬಲ್ನ ಮೇಲೆ ಸ್ಪೋರ್ಟ್ಸ್ ಸಿಂಬಲ್ನ ಕ್ಲಿಕ್ ಮಾಡಿ ವಿಡಿಯೋ ಎಕ್ಸ್ಪೋರ್ಟ್ ಮಾಡಬೇಕು.